ಮುಂದಿನ ರೌಂಡ್ಗಳಲ್ಲಿ ನಮ್ಮ ಮತಗಳು, ಕಾಂಗ್ರೆಸ್ ಪಕ್ಷದ ಮತಗಳ ಜೊತೆನಲ್ಲಿ ಅವರ ಏನು ವರ್ಚಸ್ಸಿನ ಮತಗಳಿದೆ, ಅವರಿಗೆ ಒಂದು 40,000 ಅವ್ರದ್ದೇ ಆದಂತಹ ಮತಗಳ ಒಂದು ಇದು ಇದೆ, ಅವರ ಒಂದು ಹೋರಾಟ, ಅವ್ರದೊಂದು ಕೆಲಸ, ಅಲ್ಲಿ ಮಾಡಿದಂತಹ ಅಭಿವೃದ್ಧಿ. ಸಿಗ್ತಾ ಇದೆ ಸರ್. ಬರ್ತೀನಿ, ಒಂದೇ ನಿಮಿಷ. ಎರಡನೇ ಸುತ್ತಿನ ಮತ ಎಣಿಕೆಯಲ್ಲಿ ನಿಖಿಲ್ ಹಿನ್ನಡೆ, ಮತ್ತೆ ಮುನ್ನಡೆಗೆ ಬಂದಿದ್ದಾರೆ ಸಿಪಿ ಯೋಗೇಶ್ವರ್. ಹಾವು ಏಣಿ ಆಟ ನಡೀತಾ ಇದೆ ನೋಡಿ, ಗಮನಿಸ್ತಾ ಇದ್ವಿ ಚನ್ನಪಟ್ಟಣದಲ್ಲಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಎರಡನೇ ಸುತ್ತಿನ ಮತ ಎಣಿಕೆಯಲ್ಲಿ ನಿಖಿಲ್ಗೆ ಹಿನ್ನಡೆಯಾಗಿದೆ, ಮತ್ತೆ ಸಿಪಿ ಯೋಗೇಶ್ವರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇಲ್ಲಿ. ಹಾಗಾಗಿ ಕ್ಷಣ ಕ್ಷಣಕ್ಕೂ ಚನ್ನಪಟ್ಟಣ ಬಹಳಷ್ಟು ಕುತೂಹಲವನ್ನ ಹುಟ್ಟಿಸ್ತಾ ಇದೆ. ಏನಾಗುತ್ತೆ, ಸಹಜವಾದಂತ ಒಂದು ಕುತೂಹಲ ಇದೆ. ಎಸ್, ಫಸ್ಟ್ ರೌಂಡ್ ನ ನೋಡಿದ್ವಿ, ಬೇವೂರು, ಮಾಕ್ಲಿ ಮತ್ತೆ ಮಂಡ್ಯ ಬೊಮ್ಮನಾಯಕನಹಳ್ಳಿ ಅಂತ. ಈಗ ಸೆಕೆಂಡ್ ರೌಂಡ್ ಅಲ್ಲಿ ಸೇಮ್ ಮಂಡ್ಯ ಬೊಮ್ಮನಾಯಕನಹಳ್ಳಿ ಇದೆ, ಮತ್ತೆ ನಾಗವಾರ ಇದೆ, ರಾಂಪುರ ಇದೆ, ದಾಸವಾರ ಇದೆ. ಸೊ ಈ ಸೆಕೆಂಡ್ ರೌಂಡ್ ಅಲ್ಲಿ ನಿಖಿಲ್ ಮತ್ತೆ ಹಿನ್ನಡೆ ಅಂತ ಇದೆ. ಅಂದ್ರೆ ಅವು ಏನಿದೆ, ಮೊದಲನೇ ರೌಂಡ್ ಅಲ್ಲಿ ನಿಖಿಲ್ ಮುನ್ನಡೆ, ಸೆಕೆಂಡ್ ರೌಂಡ್ ಅಲ್ಲಿ ಮತ್ತೆ ಯೋಗೀಶ್ವರ್ ಹಿನ್ನಡೆ. ಏನ್ ಹೇಳಕ್ ಬರ್ತೀರಾ? ಇಲ್ಲ, ಇನ್ನ ಒಂದು 4-5 ಸುತ್ತುಗಳಾಗಬೇಕು, ನೋಡೋಣ. ಯಾಕೆಂತಂದ್ರೆ ಈಗ ಬೇವೂರು ಹಾಗೆ ಕಂಪೇರ್ ಮಾಡಿದ್ರೆ ಅಕ್ಕೂರು ಇರ್ಬೋದು, ಕೋಡಂಬಳ್ಳಿ ಇರ್ಬೋದು, ಇದೆಲ್ಲ ನಮ್ಮ ಜಾತ್ಯತೀತ ಜನತಾದಳ ಕಾರ್ಯಕರ್ತರ ಒಂದು ಬೆಲ್ಟು. ಸೊ ಹಾಗಾಗಿ ಇಲ್ಲಿ ಇನ್ನೂ ಒಂದು 4-5 ಸುತ್ತು ಆದ್ಮೇಲೆ ಒಂದು ಯಾರಿಗೆ ಒಂದು ಕ್ಲಾರಿಟಿ ಅಂತ ಸಿಗ್ತಾವಲ್ಲ. ನಿಖಿಲ್ ವಿಚಾರಕ್ಕೆ ಬರೋದಾದ್ರೆ, ನಿಖಿಲ್ ವಿಚಾರ ಚನ್ನಪಟ್ಟಣಕ್ಕೆ ಮಾತಾಡೋದಾದ್ರೆ, ನಿಖಿಲ್ ವಿಚಾರದಲ್ಲಿ ಈಗಾಗಲೇ ರಾಮನಗರ ಮತ್ತೆ ಮಂಡ್ಯ 2 ಬಾರಿ ಸೋತಿದ್ರು. ನಿಖಿಲ್ಗೆ ಇಷ್ಟೊಂದು ಟಫ್ ಫೈಟ್ ಇರ್ತಕ್ಕಂಥ ಕ್ಷೇತ್ರ ಬೇಕಾಗಿತ್ತ ಅಂತ? ಇಲ್ಲ, ಒಳ್ಳೆ ಪ್ರಶ್ನೆ ಇದು. ಏನಂದ್ರೆ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ, ನಮ್ಮ NDA ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ಅವರು ಕಣಕ್ಕೆ ಬರಬೇಕು ಅಂತ ಎಲ್ಲರೂ ಇದ್ದಿದ್ದು. ಮಾನ್ಯ ನಿಖಿಲ್ ಕುಮಾರಣ್ಣವರು ಯಾವತ್ತೂ ನಾನು ಚನ್ನಪಟ್ಟಣಕ್ಕೆ ಅಭ್ಯರ್ಥಿ ಆಗ್ತೀನಿ ಅಂತ ಹೇಳಿರಲಿಲ್ಲ. ಹಾಗಾಗಿ ಅವರು ಏನೋ ಸಡನ್ ಆಗಿ ಕಾರ್ಯಕರ್ತರು ಹತ್ರ ನಾನೊಂದು ಸ್ವಲ್ಪ ಕಣ್ಣೋರ್ಸೋಂಥ ತಂತ್ರ ಮಾಡಿ ಅಷ್ಟು ತರಾತುರಿನಲ್ಲಿ ಹುಬ್ಳಿಗೆ ಹೋಗಿ ರಾಜೀನಾಮೆ ಕೊಡೋಂಥ ಅವಶ್ಯಕತೆಯೂ ಇರಲಿಲ್ಲ. ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿದ್ದರು CP ಯೋಗೇಶ್ವರ್ ಅವರು. ಅದಾದ ನಂತರ ಅವರು ಯಾವಾಗ NDA ಜನಪ್ರತಿನಿಧಿಗಳು, ಲೀಡ್ರುಗಳು, ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಮಾನ್ಯ ಯಡಿಯೂರಪ್ಪ ಅವರು ಇರ್ಬೋದು, ಯಾರೂ ಹೇಳಿರಲಿಲ್ಲ ನಿಮ್ಗೆ ಟಿಕೆಟ್ ಆಗಲ್ಲ ಅಂತ. ನೀವೇನೇ ಅಭ್ಯರ್ಥಿ, ಕುಮಾರಣ್ಣವರು ಹೇಳಿದ್ರು, 2-3 ಬಾರಿ ಹೇಳಿದ್ರು, ನೀವೇ ಅಭ್ಯರ್ಥಿ, ನೋಡೋಣ ಯಾವ ಚಿಹ್ನೆನಲ್ಲಿ ನಿಂತ್ಕೊಳ್ಬೇಕಾಗತ್ತೆ ಅಂತ ಹೇಳಿದಾಗ ಇವ್ರು ಬೇಡ ಅಂತೇಳಿ ಕಾಂಗ್ರೆಸ್ ಅವ್ರಿಗೆ ಕಳೆದ 6 ತಿಂಗಳಿಂದ ಮಾನ್ಯ DK ಶಿವಕುಮಾರ್ ಅವರು ಕ್ಷೇತ್ರ ಪ್ರವಾಸ ಮಾಡಿದ್ರು.